ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಒಂದು 5 ದಿನಗಳ ನಂತರ ನಾವು ಮತ್ತೆ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ. ಕಾರಣಾಂತರಗಳಿಂದ ಇಷ್ಟು ದಿನ ಒಂದು ವಿಡಿಯೋ ಅಪ್ಡೇಟ್ಗಳನ್ನ ನೀಡೋಕ್ಕಾಗಿಲ್ಲ ಸ್ನೇಹಿತರೆ. ಈಗ ಇನ್ನು ಮುಂದೆ ಪ್ರತಿದಿನವೂ ಸಹ ನಿಮಗೆ ಯಾವುದೇ ಒಂದು ಅಪ್ಡೇಟ್ ಬಂದರೂ ವಿಡಿಯೋವನ್ನು ಮಾಡಿ ಹಾಕ್ತೇವೆ. ಇವತ್ತಿನ ಒಂದು ಅಪ್ಡೇಟ್ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024ರ ಒಂದು ಮೆಸ್ಕಾಂ ಪವರ್ ಮ್ಯಾನ್ನ ಒಂದು 1:1 ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಅಂದರೆ ಸೇಫ್ ಸ್ಕೋರನ್ನು ಒಂದು 2 ನಿಮಿಷ ವಿಡಿಯೋ ಇರುತ್ತೆ ಸ್ನೇಹಿತರೆ, ಅಷ್ಟೇ. ಅದರಲ್ಲಿ ಹೇಳ್ತೀನಿ. ಕೆಟಗರಿ ವೈಸು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ಅದನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ಮಾಡಿ ಹಾಕ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮೆಸ್ಕಾಂ ಪವರ್ ಮ್ಯಾನ್ನ ಒಂದು 1:1 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಲ್ಲ ಕ್ಯಾಟಗರಿ ಸೇರಿ ಎಷ್ಟಿರಬೇಕು ಎಂಬುದನ್ನು, ಅದೇ ರೀತಿಯಾಗಿ 1:1 ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ, ಈ ಎಲ್ಲ ಒಂದು ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಏನು ಕಾಣುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಯಲ್ಲಿ ನಮ್ಮ ಬಳಗ ಎಂಬ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟನ್ನು ಮಾಡಬಹುದು. ಇಲ್ಲಿ KPTCL ಪವರ್ ಮ್ಯಾನ್ ನೇಮಕಾತಿ 2024ರ ಒಂದು ಮೆಸ್ಕಾಂ ಪವರ್ ಮ್ಯಾನ್ನ ಒಂದು 1:1 ಅಂದರೆ ಈಗಾಗಲೇ ನಾವು 1:5 ರೇಷಿಯೋದಲ್ಲಿ ಫಿಸಿಕಲನ್ನು ಅಟೆಂಡ್ ಮಾಡಿದ್ದಾರೆ. ಇದರಲ್ಲಿ ಫಿಸಿಕಲ್ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಎಂಬುದು ಗೊತ್ತಿಲ್ಲ ಸ್ನೇಹಿತರೆ. ಓಕೆ, ಯಾವ ಒಂದು ನಿಗಮದ ಫಿಸಿಕಲ್ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಎಂಬುದು ಗೊತ್ತಿಲ್ಲ. ಈ ಒಂದು ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ, ಮೆಸ್ಕಾಂ ಹೊರತುಪಡಿಸಿ ಬೇರೆ ಒಂದು ನಿಗಮದವರು ನೋಡಿದ್ರು, ನೀವು ಕ್ವಾಲಿಫೈ ಆಗಿದ್ದೀರೋ ಅಥವಾ ಇಲ್ವೋ ಎಂಬುದನ್ನು ಈ ಒಂದು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ, ಪ್ಲಸ್ ನಿಮ್ಮ ಒಂದು ಪರ್ಸೆಂಟೇಜನ್ನು ಸಹ ಕಾಮೆಂಟ್ ಮಾಡಿ. ಈ 1:1 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಮಾತಾಡೋದಾದರೆ, ಎಕ್ಸಾಂಪಲ್ ಒಬ್ಬ ವ್ಯಕ್ತಿದು ಈ ಫಿಸಿಕಲ್ದು 94 ಇತ್ತು ಅಂತಂದರೆ ಫೈನಲ್ ಕಟ್ ಆಫು 96 ಇತ್ತು ಅಂತಂದರೆ ನೀವು ಸೇಫಲ್ಲಿ ಇರ್ತೀರಾ ಅಂತೇಳಿ ಅರ್ಥ ಸ್ನೇಹಿತರೆ. ಓಕೆ, ಇಷ್ಟು ಮಿನಿಮಮ್ ಅಂದರೂ 2%, 2ರಿಂದ 3% ಹೆಚ್ಚಿತ್ತು ಅಂತಂದರೆ ನೀವು ಸೇಫಲ್ಲಿದ್ದೀರಾ ಅಂತೇಳಿ ಅರ್ಥ. ಹಾಗಂತ ಇಲ್ಲಿ 94 ಇದ್ದವರು ಮತ್ತು 95 ಇದ್ದವರು ಇವರೆಲ್ಲ ಸೇಫ್ ಇಲ್ಲ ಅಂತಲ್ಲ, ಇವ್ರಿಗೆ ಜಾಬ್ ಬರೋದಿಲ್ಲ ಅಂತಲೂ ಸಹ ಅಲ್ಲ, ಬರಬಹುದು. ಯಾವಾಗಪ್ಪ ಅಂತಂದರೆ ಈ ಹೈಯೆಸ್ಟ್ ಸ್ಕೋರ್ ಮಾಡಿದಂಥವರು ಫಿಸಿಕಲ್ನ ಫೇಲ್ ಆದಾಗ ಈ ಒಂದು ಏನು ಕಟ್ ಆಫ್ ಎಷ್ಟಿದೆಯೋ 94 ಇತ್ತಂದರೆ 94 ಇದ್ದವರು ಸೆಲೆಕ್ಟ್ ಆಗ್ಬೋದು, ಮುಂದಿರುವಂತಹ 4 ಜನ ಫೇಲ್ ಆದಾಗ. ಇಲ್ಲ ಅಂತಂದರೆ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ 94 ಒಂದು ಕಟ್ ಆಫ್ ಒಂದು ಕ್ಯಾಟಗರಿ ನಿಂತಿತ್ತಂದರೆ ಅಲ್ಲಿ 5 ಜನ ಅಂತಂದರೆ 94 ಒಬ್ಬರು, 94.5 ಒಬ್ಬರು, 95 ಒಬ್ಬರು, 96 ಆ್ಯಂಡ್ 97 ಈ ರೀತಿಯಾಗಿ 5 ಜನ ಇರ್ತಾರೆ ಅಂತ ಅಂದ್ಕೊಳ್ರಿ ಸ್ನೇಹಿತರೆ. ಓಕೆ, 94, 94.5, 95, 96, 97 ಈಗ 5 ಜನ ಅಭ್ಯರ್ಥಿಗಳು ಫಿಸಿಕಲ್ ಕ್ವಾಲಿಫೈ ಆಗಿದ್ದಾರೆ. ಇದು ಒಂದೇ ಕ್ಯಾಟಗರಿ, ಯಾವುದು GM ಅಂತ ಅಂದ್ಕೊಳ್ಳಿ. ಓಕೆ, ಇದ್ದಾಗ ಇಲ್ಲಿ 94 ಕಟ್ ಆಫ್ ಇದ್ದವರು ಸೆಲೆಕ್ಟ್ ಆಗಬೇಕು ಅಂತಂದರೆ ಇಲ್ಲಿ ಮುಂದಿರುವಂತಹ 4 ಜನ ಏನಿದ್ದಾರೋ ಇವರು ಫೇಲ್ ಆಗಬೇಕು ಫಿಸಿಕಲ್, ಆಗ ಮಾತ್ರ ಇವರು ಸೆಲೆಕ್ಟ್ ಆಗೋದಕ್ಕೆ ಚಾನ್ಸ್ ಇರ್ತದೆ. ಇಲ್ಲಿ ಹೈಯೆಸ್ಟ್ ಚಾನ್ಸ್ ಯಾರಿಗಿರುತ್ತಪ್ಪ ಅಂತಂದರೆ ಫಸ್ಟ್ 97 ಇರುತ್ತಾನಲ್ಲ ಇವನಿಗೆ ಚಾನ್ಸಸ್ ಇರುವಂಥದ್ದು. ಇವರೇನಾದರೂ ಡಾಕ್ಯುಮೆಂಟ್ಸ್ ರಾಂಗ್ ಇರಲಿ ಅಥವಾ ಫಿಸಿಕಲ್ ಫೇಲ್ ಆದಾಗ 2ನೇ ವ್ಯಕ್ತಿಗೆ ಚಾನ್ಸಸ್, ಅದೇ ರೀತಿಯಾಗಿ 3ನೇ ವ್ಯಕ್ತಿಗೆ, 4ನೇ ವ್ಯಕ್ತಿ, ಕೊನೆಗೆ 5ನೇ ವ್ಯಕ್ತಿಗೆ ಇದಕ್ಕೆ ಚಾನ್ಸ್ ಸಿಗ್ತದೆ. ಬಟ್ ಇಲ್ಲಿ ಫಿಸಿಕಲ್ಲು ಎಲ್ಲರೂ ಪಾಸ್ ಆಗಿದರೆ ಫಸ್ಟ್ನೇ ವ್ಯಕ್ತಿಗೆ ಆ ಒಂದು ಜಾಬು ಸಿಗುವಂಥದ್ದು. ಇಲ್ಲೆಲ್ಲರೂ ಫಿಸಿಕಲ್ ಅಂದರೂ ಕ್ವಾಲಿಫೈ ಆಗಿರೋದಿಲ್ಲ. ಓಕೆ, ಇಲ್ಲಿರುವಂತಹ ಏನು 4 ಜನ ಇದ್ದಾರಲ್ಲ ಇದರಲ್ಲೂ ಸಹ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಹೆಚ್ಚಿರ್ತದೆ ಸ್ನೇಹಿತರೆ. ಬಟ್ ನಿಮ್ಮ ಮುಂದಿರುವಂತಹ ಅಭ್ಯರ್ಥಿ ಫೇಲ್ ಆದಾಗ ಮಾತ್ರ ಈ ಹಿಂದಿರುವಂತಹ ಅಭ್ಯರ್ಥಿ ಚಾನ್ಸ್ ಇರ್ತದೆ. ಯಾರೆಲ್ಲ ಕಟ್ ಆಫ್ಗಿಂತ 2-3% ಹೈಯೆಸ್ಟ್ ಇದೆಯೋ ನೀವೊಂದು ಹೋಪನ್ನು ಇಟ್ಕೋಬೋದು, ನೀವು ಆಗುವಂಥದ್ದು ಚಾನ್ಸಸ್ ಇರ್ತದೆ. 2ರಿಂದ 3% ಹೆಚ್ಚಿದ್ದವರು. ಓಕೆ, ಕಟ್ ಆಫ್ ಅಂದರೂ 100% ಫಿಸಿಕಲ್ಗಿಂತ 2% ಅಂತೂ ಮಿನಿಮಮ್ ಇರುವಂಥ ಹೆಚ್ಚು ಇದ್ದೇ ಇರುವಂಥದ್ದು. ಓಕೆ, ಇದು ಕಟ್ ಆಫ್ ಬಗ್ಗೆ ಮಾಹಿತಿ ಆಯಿತು. ಬಟ್ ಕೆಟಗರಿ ವೈಸು ಕಟ್ ಆಫನ್ನು ಹೇಳಿಲ್ಲ, ಅದನ್ನು ನಾನು ಈಗ ಓವರಾಲ್ ಕಟ್ ಆಫ್ ಬಗ್ಗೆ ಹೇಳಿದ್ದು, ಸೇಫ್ ಸ್ಕೋರ್ ಅಂತ ಅಂದ್ಕೊಳ್ಳಿ. ಕೆಟಗರಿ ವೈಸ್ ಕಟ್ ಆಫ್ ಬೇಕು ಅಂತಂದರೆ ವಿಡಿಯೋಗಳಿಗೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ನಾಳೆ ಅಥವಾ ನಾಡಿದ್ದರ ಬಗ್ಗೆ ಮಾಡಿ ಹಾಕ್ತೇನೆ. ಫೈನಲ್ ರಿಸಲ್ಟ್ ಯಾವಾಗ ಬರ್ಬೋದು? ಫೈನಲ್ ರಿಸಲ್ಟು ಇನ್ನೂ ಯಾವುದೇ ರೀತಿಯಾದಂಥ ಬಂದಿಲ್ಲ, ಅದು ಬರ್ತದೆ ಸ್ನೇಹಿತರೆ. ಯಾವಾಗ ಬರ್ಬೋದು ಅಂತಂದರೆ ಜುಲೈಯಲ್ಲಿ ನಿಮಗೆ ಒಂದು ಫಿಸಿಕಲ್ ಜುಲೈ ಅಥವಾ ಆಗಸ್ಟಲ್ಲಿ ಈ ಒಂದು ಮೆಸ್ಕಾಂ ಒಂದು ರಿಸಲ್ಟನ್ನು ನೀವು ನೋಡ್ತೀರಾ ಸ್ನೇಹಿತರೆ. ಅಲ್ಲಿವರೆಗೂ ನೀವು ವೇಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.